ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇದು ಹಬ್ಬದ ದಿನ ಬ್ಲಾಗ್ ಆಗಿರ್ತೈತೆ ನೋಡ್ರಿ. ಸ್ವಲ್ಪ ಎಡಿಟ್ ಮಾಡಿ ಹಾಕೋದು ಲೇಟ್ ಆಯ್ತು ನೋಡ್ರಿ. ಬೆಳಗ್ಗೆ ಎದ್ದು ಕೂಟನ ರೀ ಫ್ರೆಶ್ ಆಗಿ ರೆಡಿ ಆಗಾಟ ಒಂದು ಕಪ್ ಟೀ ಮಾಡ್ಕೊಂಡು ಕೊಡೋದು. ಇವತ್ತು ನಾಷ್ಟಕ್ಕೆ ದೋಸೆ ಮಾಡಿದ್ನಿ ನೋಡ್ರಿ. ದೋಸೆ ಅಂತೂ ಭಾರಿ ಮಸ್ತ್ ಬಂದಿದ್ದು. ಈ ರೆಸಿಪಿ ಏನಾದ್ರು ನಿಮಗೆ ಬೇಕಾಗಿತ್ತು ನನಗೆ ಕಮೆಂಟ್ ಮಾಡಿರಿ, ಇನ್ನೊಂದು ಬ್ಲಾಗ್ದಾಗ ನಾನು ಕಂಟಿನ್ಯೂ ತೋರಿಸ್ತೀನಿ. ಈಗ ನೋಡ್ರಿ ದೋಸೆ ಎಲ್ಲರಿಗೂ ಮನೆಯಾಗ ಹಾಕಿಕೊಟ್ಕಾಟ ನಾನು ಮಾಡ್ಕೊಳಕತ್ತಿದ್ನೆ. ಕ್ರಿಸ್ಪಿಯಾಗಿ ಭಾರಿ ಮಸ್ತ್ ಬಂದಿತ್ತು ದೋಸೆ. ನಾನು ನಾಷ್ಟ ಮಾಡಂಬರ್ರಿ ಎಲ್ಲರೂ. ನಾಷ್ಟ ಮಾತ್ರ ಭಾರಿ ಮಸ್ತ್ ಆಗಿತ್ತು. ಹಂಗೆ ಆಯ್ತಾ ಹಬ್ಬ ಆಯ್ತು ಅಂತಂದು ಅಮ್ಮ ಬೆಳಗ್ಗೆ ಹಾಕಿದ್ಲು ನೋಡ್ರಿ. ಅದು ಸ್ವಲ್ಪ ಎಲ್ಲ ಕುದಿತ್ತು. ಅದು ನಾನು ನೀಟಾಗಿ ಈ ಥರ ಬಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿದ್ದು ನೋಡ್ರಿ. 1 ಕಪ್ ಬೆಳಗ್ಗೆ 2 ಕಪ್ ಬೆಲ್ಲ ಹಾಕಿದ್ದು ನೋಡ್ರಿ. ಹಾಕಾಟ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕು ನೋಡ್ರಿ ನೀಟಾಗಿ. ಅಂದರೆ ಊರನ್ನ ಒಂದು 2-3 ದಿನ ಇಟ್ಟರು ಏನಾಗೋದು. ಹಂಗೆ ಅದನ್ನು ಸ್ವಲ್ಪ ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಆರಬೇಕಾಗಿತ್ತು ನೋಡ್ರಿ. ಅದನ್ನು ಸ್ವಲ್ಪ ಮಿಕ್ಸಿ ನಾನು ಮಾಡ್ಕೊಂಬಂದ್ಕಾಟ ಇವಾಗ ಇದೇ ಟೈಮ್ದಾಗ ಒಂದು ಏಲಕ್ಕಿ ಹಾಕಬೇಕ್ರಿ. ಏಲಕ್ಕಿ ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಭಾರಿ ಮಸ್ತ್ ಆಗುತ್ತೆ. ಹಂಗೆ ಅಮ್ಮ ಈ ಕಡೆ ಎಲ್ಲಿ ಲಟ್ಟಿಸಿ ಕೊಡಕತ್ತಿದ್ಲು ನೋಡ್ರಿ. ಹಂಗೆ ನಾನು ಈ ಕಡೆ ತುಂಬಕತ್ತಿದ್ದೆ ನೀಟಾಗಿ. ಅಂದ್ರೆ ನಮ್ಮ ಮನ್ಯಾಗ ಗ್ಯಾಸಿನ ಕಟ್ಟೆ ಅದೆಲ್ಲ ಒಳಗೆ ಮನೆ ಸೋರುತ್ತಂತ ನಾವು ಹೊರಗಡೆನೇ ಮಾಡಕತ್ತೀವಿ. ಈ ಥರ ಏನಾರ ಮಾಡೋದಿತ್ತಂದ್ರೆ ಹಿಂಗತ್ತೆ ಗ್ಯಾಸ್ ಎಲ್ಲ ಕೆಳಗೆ ಇಟ್ಕೊಂಡು ಅಡುಗೆ ಮಾಡೋದು ನೋಡ್ರಿ. ನಾವೆಲ್ಲ ಈ ಥರ ನೀಟಾಗಿ ತುಂಬ್ಕೋಬೇಕು. ಅದನ್ನು ತುಂಬ್ಕೊಂಡು ಕಾಟ ಸ್ವಲ್ಪ ಹಿಟ್ಟು ಹಚ್ಚಿ ಒತ್ಕೊಂಡ್ರಂದ್ರೆ ಅದು ಎಣ್ಣೆ ಒಳಗೆ ಹೊಡೆಯಲ್ಲ ಅನ್ನೋದಷ್ಟೇ. ಹಂಗೆ ಈ ಕಡೆ ಅಮ್ಮ ಸ್ವಲ್ಪ ಕಡುಬು ಚಪಾತಿ ಮಾಡಿ ಕೊಡಕತ್ತಿದ್ದು. ಹಂಗೆ ಚಪಾತಿನೂ ಬೇಯಿಸ್ಕೊಂತ ಈ ಕಡೆ ಕಡುಬನ್ನು ಕರಿಯಾಕತ್ತಿದ್ದು ನೋಡ್ರಿ ನಾನು. ನಮ್ಮ ಸೈಡೆಲ್ಲ ಕರಿಗಡುಬು ಅಂತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಅನ್ಸಿತ್ತಂತ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹೆಂಗೆ ಅನ್ಸಿತ್ತಂತಂದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇದು ಕರಿಗಡುಬೆಲ್ಲ ಇದು ಮಾಡಿಂದಾದ್ಮ್ಯಾಗ ಇವತ್ತು ನಮ್ಮ ಮನ್ಯಾಗ ಊಟಕ್ಕೆ ಏನೇನು ಸ್ಪೆಷಲ್ ಆಗೈತೆ ಅಂತ ತೋರಿಸ್ತೀನಿ ಬರ್ರಿ. ಹಂಗೆ ಚಪಾತಿನೂ ಮಾಡಿದ್ವಿ. ಈ ಕಡೆ ಕಟ್ಟಿನ ಸಾಂಬಾರು, ಬದ್ನಿಕಾಯಿ ಪಲ್ಯ, ನೆಕ್ಸ್ಟ್ ಕೋಸಂಬರಿ, ಅನ್ನ, ಆಮೇಲೆ ಕರಿಗಡುಬಂತೂ ಮಾಡಿದ್ವಿ ನೋಡ್ರಿ. ಮತ್ತು ತುಪ್ಪದ್ದು ಏನಾರ ನಿಮಗೆ ಹೊಸ ರೆಸಿಪಿ ಹೆಂಗಂತಂದು ಬೇಕನ್ಸಿತ್ತಂದ್ರೆ ನನಗೆ ಕಮೆಂಟ್ ಮಾಡಿರಿ, ನಾನು ಮಾಡ್ತೀನಿ. ಹಂಗೆ ಇವು ಪಾಪಡಿಗಳು. ಹಂಗೆ ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಇದು ನೋಡ್ರಿ ನಾನು ಈ ಥರ ಚೆನ್ನಾಗಿ ಸ್ವಲ್ಪ ರೆಡಿ ಆಯ್ಕಟ ರೀಲ್ಸ್ ಅದು ಮಾಡ್ಬೇಕಂತ ಮಾಡಕತ್ತಿದ್ದೆ ನೋಡ್ರಿ. ಹಂಗೆ ಸಾಯಂಕಾಲ ಆಯಿತು. ಸ್ವಲ್ಪ ರೆಡಿ ಆಯ್ಕಟ ನಮ್ಮೂರಾಗ ಬಸವನಿಗೆ ಹೋಗಿ ಬನ್ನಿ ಕೊಟ್ಟು ಬಂದ್ಮ್ಯಾಗ ನಾವು ಮಂದಿಗೆಲ್ಲ ಬನ್ನಿ ಕೊಡೋದು. ಕೊಟ್ಟು ಬಂದ ಕಾಟ ಈ ಕಡೆ ಹಂಗೆ ನಮ್ಮ ಅಮ್ಮಗೆ ನೆಕ್ಸ್ಟ್ ಇವೆಲ್ಲ ಸ್ವಲ್ಪ ನಮ್ಮ ಸಾಲ ನೋಡ್ರಿ ಇಲ್ಲಿ ಹೆಂಗೆ ಮಾಡಕತ್ತಾಳ. ಬನ್ನಿ ಕೊಟ್ಮ್ಯಾಗ ಕಾಲ್ಸ ಮಾಡ್ರಿ ಅಂತ ಹೇಳ್ತಾಳೆ. ಭಾಳ ಕ್ಯೂಟಾಗಿ ಅನ್ಸುತ್ತೆ ಅದನ್ನೆಲ್ಲ ನೋಡಕತ್ರ ಅಂದ್ರೆ. ಹಂಗೆ ನಾವು ಸ್ವಲ್ಪ ನಮ್ಮ ಅತ್ತೆಯವರಿಗೆ ಹಿಂಗೆ ಬನ್ನಿ ಅದೆಲ್ಲ ಕೊಟ್ಟು ನೋಡ್ರಿ. ಲಾಸ್ಟಿಗೆ ಸೆಲ್ಫಿ ತಗೊಂಡು ಕಾಟ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರಿ ಏನೋ ಕೆಲಸ ಆಯ್ತು ಅಂತಂದು ಅರ್ಜೆಂಟಾಗಿ. ಅವ್ರು ಬಂದ್ಮ್ಯಾಗ ಅವ್ರಿಗೆ ಸ್ವಲ್ಪ ಬನ್ನಿ ಎಲ್ಲ ಕೊಟ್ಟು ಎಲ್ಲರೂ ಬನ್ನಿ ತೊಗೊಂಡು ಬಂಗಾರದಂತ ಇರೋಣ ಅಂದ್ಕೊಂಡು ಈ ವಿಡಿಯೋ ಇಲ್ಲೇ ಎಂಡ್ ಮಾಡಕತ್ತೀನಿ ನೋಡ್ರಿ. ನನಗೂ ಎಲ್ಲರೂ ಸಪೋರ್ಟ್ ಮಾಡಿ ಅಂತ